ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 5 ಅಯೋಧ್ಯ ನಗರದ ವರ್ಣನೆ. ಎಲ್ಲ ರಾಜರಿಗೂ ಹಿಂದೆ ಪ್ರಜಾಪತಿ ಮನುವಿನ ಕಾಲದಿಂದಲೂ ಸಹ ಯಾವ ರಾಜವಂಶದವರು ಈ ಅಖಂಡ ಭೂಮಂಡಲವನ್ನು ವಶಪಡಿಸಿಕೊಂಡು ಆಳುತ್ತಿದ್ದರೋ, ಯಾರ ವಂಶಸ್ಥನಾದ ಸಗರನೆಂಬ ಚಕ್ರವರ್ತಿಯು ಸಾಗರವನ್ನು ಅಗೆಯಿಸಿದನೋ, ಯಾರನ್ನು 60,000 ಮಕ್ಕಳು ಹಿಂಬಾಲಿಸಿ ಹೋಗುತ್ತಾ ಕೂಡಿದ್ದರೋ, ಅಂಥ ಇಕ್ಷ್ವಾಕು ರಾಜವಂಶದಲ್ಲಿ ರಾಮಾಯಣವೆಂಬ ಮಹಾಚರಿತ್ರೆಯು ಹುಟ್ಟಿತೆಂದು ಹೇಳಲ್ಪಟ್ಟಿದೆ. ಧರ್ಮಕ್ಕೆ ವಿರುದ್ಧವಾಗದ ಇಷ್ಟಾರ್ಥಗಳನ್ನು ಸಂಪತ್ತನ್ನು ಕೊಡತಕ್ಕ ಆ ಕಥೆಯನ್ನು ಮೊದಲಿನಿಂದ ಸಂಪೂರ್ಣವಾಗಿ ಹೇಳುತ್ತೇನೆ. ಅಸೂಯೆಯನ್ನು ಬಿಟ್ಟು ಕೇಳತಕ್ಕದ್ದು. ಕೋಸಲ ಎಂಬ ಪ್ರಖ್ಯಾತವಾದ ರಾಜ್ಯವೊಂದು ಧನ ಧಾನ್ಯಗಳಿಂದ ಸಮೃದ್ಧವಾಗಿ ಸಂತೋಷಭರಿತರಾದ ಜನಗಳಿಂದ ಕೂಡಿ ಸರಯೂ ನದಿಯ ತೀರದಲ್ಲಿ ಕಂಗೊಳಿಸುತ್ತಿದೆ. ಆ ದೇಶದಲ್ಲಿ ಲೋಕಪ್ರಖ್ಯಾತವಾದ ಅಯೋಧ್ಯೆ ಎಂಬ ಪಟ್ಟಣವಿದೆ. ಆ ಪಟ್ಟಣವು ಸಾಕ್ಷಾತ್ ಮನು ಚಕ್ರವರ್ತಿಯಿಂದ ನಿರ್ಮಿತವಾದುದು. 12 ಯೋಜನ ಉದ್ದ, 3 ಯೋಜನ ಅಗಲ ವಿಸ್ತಾರವುಳ್ಳದ್ದಾಗಿ, ಚೆನ್ನಾಗಿ ವಿಭಾಗಿಸಲ್ಪಟ್ಟ ರಸ್ತೆಗಳಿಂದಲೂ ರಾಜಮಾರ್ಗಗಳಿಂದಲೂ ರಂಜಿಸುತ್ತಾ ಇತ್ತು. ಬೀದಿಗಳನ್ನು ನಿತ್ಯವೂ ನೀರು ಚಿಮುಕಿಸಿ ಹೂಗಳನ್ನು ಎರಚಿ ಶೃಂಗರಿಸುತ್ತಿದ್ದರು. ದಶರಥನೆಂಬ ರಾಜನು ರಾಜ್ಯವನ್ನು ಚೆನ್ನಾಗಿ ವೃದ್ಧಿಪಡಿಸಿಕೊಂಡು ದೇವಲೋಕದಲ್ಲಿ ದೇವೇಂದ್ರನಂತೆ ಈ ನಗರದಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ನಗರದಲ್ಲಿ ತೋರಣದ ಹೊರಬಾಗಿಲುಗಳು, ಚೆನ್ನಾಗಿ ವಿಭಜಿಸಲ್ಪಟ್ಟ ಅಂಗಡಿ ಸಾಲುಗಳು, ನಾನಾ ವಿಧವಾದ ಯಂತ್ರಗಳು, ಆಯುಧಗಳು, ಅವುಗಳನ್ನು ಸಜ್ಜುಗೊಳಿಸಲು ಶಿಲ್ಪಿಗಳು ಮತ್ತು ಕಲೆಗಾರರು ಇರುತ್ತಿದ್ದರು. ಒಂದಿ ಮಗಧರಿಂದ ಕೂಡಿ ಮಹದೈಶ್ವರ್ಯದಿಂದ ಶೋಭಿಸುತ್ತಿದ್ದ ಆ ನಗರದಲ್ಲಿ ಎತ್ತರವಾದ ವೇದಿಕೆಗಳ ಮೇಲೆ ಧ್ವಜಗಳಿಂದ ಕೂಡಿ ವಿರಾಜಿಸುತ್ತಿದ್ದ 100 ಶತಘ್ನಿ ಫಿರಂಗಿಗಳಿದ್ದವು. ನರ್ತಕಿಯರ ಗುಂಪುಗಳಿಂದ ಕೂಡಿದ ಆ ಪಟ್ಟಣದಲ್ಲಿ ಮಾವಿನ ತೋಪುಗಳು, ಉದ್ಯಾನವನಗಳು, ದೊಡ್ಡದಾದ ಕೋಟೆಯ ಗೋಡೆಯೂ ಇದ್ದವು. ಹೊರಗಿನವರಿಂದ ದಾಟಲು ಅಸಾಧ್ಯವಾದ ಕಂದಕದಿಂದ ಕೂಡಿದ ಆ ನಗರದಲ್ಲಿ ಆನೆ, ಕುದುರೆಗಳು, ಹಸುಗಳು, ಒಂಟೆಗಳು, ಕತ್ತೆಗಳು ತುಂಬಿದ್ದವು. ಕಪ್ಪಗಳನ್ನು ತಂದೊಪ್ಪಿಸತಕ್ಕ ಸಾಮಂತ ರಾಜರುಗಳಿಂದಲೂ ನಾನಾ ದೇಶವಾಸಿಗಳಾದ ವರ್ತಕರಿಂದಲೂ ಕೂಡಿ ರತ್ನ ಖಚಿತವಾದ ಅರಮನೆಗಳಿಂದಲೂ ಎತ್ತರವಾದ ಗೋಪುರಗಳಿಂದಲೂ ಕೂಡಿದ ಸಾರ್ವಜನಿಕ ಮಂದಿರಗಳಿಂದಲೂ ಕೂಡಿ ಆ ನಗರ ದೇವೇಂದ್ರನ ಅಮರಾವತಿಯಂತಿದ್ದಿತು. ಹಾಗೂ ಚಿತ್ರತರವಾಗಿ 8 ಮೂಲೆಯ ಆಕೃತಿಯಲ್ಲಿ ಉತ್ತಮರಾದ ಸ್ತ್ರೀಯರ ಸಮೂಹಗಳಿಂದಲೂ ರತ್ನಗಳಿಂದ ಅಲಂಕೃತವಾದ ವಿಮಾನ ಗೃಹಗಳಿಂದಲೂ ಏರು ತಗ್ಗುಗಳಿಲ್ಲದ ಸ್ಥಳಗಳಲ್ಲಿ ನಿರ್ಮಿತವಾದ ಮನೆಗಳಿಂದಲೂ ತುಂಬಿದ್ದಿತು. ನೆಲ್ಲು ಅಕ್ಕಿ ಸಮೃದ್ಧವಾಗಿರುತ್ತಿತ್ತು. ನೀರು ಕಬ್ಬಿನ ಹಾಲಿನಂತೆ ಮಧುರವಾಗಿತ್ತು. ಭೇರಿ, ಮೃದಂಗಗಳು, ವೀಣಾ ವಾದ್ಯಗಳು, ತಮಟೆಗಳು ಆ ಪಟ್ಟಣದಲ್ಲಿ ಅಲ್ಲಲ್ಲೇ ಧ್ವನಿಗೈಯುತ್ತಿದ್ದವು. ತಪಸ್ಸಿನ ಪ್ರಭಾವದಿಂದ ದೇವಲೋಕಕ್ಕೇರಿದ ಸಿದ್ಧರ ವಿಮಾನಗಳಂತೆ ಉತ್ತಮವಾದ ಮನೆಗಳನ್ನು ಹೊಂದಿ ಪುಣ್ಯಶಾಲಿಗಳಾದ ಜನರು ಅಲ್ಲಿ ಇರುತ್ತಿದ್ದರು. ಅಲ್ಲಿಯ ಯೋಧರು ರಣಪಂಡಿತರು, ಒಳ್ಳೆಯ ಕೈಚಳಕವುಳ್ಳವರು. ಶಬ್ದದಿಂದಲೇ ಗುರುತಿಸಿ ಬಾಣ ಬಿಡುವವರಾದರೂ ಅವರು ಅಸಹಾಯಕರನ್ನು, ಅನಾಥರನ್ನು, ಪಲಾಯನ ಮಾಡಿ ಓಡಿ ಹೋಗುವವರನ್ನು ವಧಿಸುವವರಲ್ಲ. ಕಾಡಿನಲ್ಲಿ ಮದಿಸಿ ಗರ್ಜಿಸುವ ಸಿಂಹಗಳನ್ನು, ಹುಲಿಗಳನ್ನು, ಕಾಡು ಹಂದಿಗಳನ್ನು ತೀಕ್ಷ್ಣವಾದ ಶಸ್ತ್ರಗಳಿಂದಲೂ ಬಾಹುಬಲದಿಂದಲೂ ಕೊಲ್ಲುವವರು. ಇಂಥ ಸಾವಿರಾರು ಮಹಾರಥರಿಂದ ತುಂಬಿ ಅಹಿತಾಗ್ನಿಗಳು, ವೇದಾಂಗ ಪಾರಂಗತರು, ಗುಣವಂತರು ಆದ ಬ್ರಾಹ್ಮಣೋತ್ತಮರಿಂದಲೂ ಸಾವಿರಗಟ್ಟಲೆಯಾಗಿ ದಾನ ಮಾಡತಕ್ಕ ಸತ್ಯವ್ರತರಾದ ಮಹಾತ್ಮರಿಂದಲೂ ಮಹರ್ಷಿಗಳಷ್ಟೇ ಯೋಗ್ಯತೆಯುಳ್ಳ ಋಷಿಗಳಿಂದಲೂ ಕೂಡಿದಂಥ ಆ ಪಟ್ಟಣದಲ್ಲಿ ರಾಜನಾದ ದಶರಥನು ರಾಜ್ಯಪಾಲನೆ ಮಾಡಿಕೊಂಡಿದ್ದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.